ಎಸ್ಪೆಷಲಿ ರಾಜಕಾರಣಿಗಳು ಕೇವಲ ವೋಟ್ಗಾಗಿ ಅಥವಾ ಚುನಾವಣೆಗಾಗಿ ಪಕ್ಷಕ್ಕೋಸ್ಕರ ಧರ್ಮವನ್ನ ಮುಂದಿಟ್ಕೊಂಡು ಮಾತಾಡ್ತಾರೆ. ಅದಾದ್ಮೇಲೆ ಎಲ್ಲ ಧರ್ಮದವರು ಒಟ್ಟಾಗಿರ್ತಾರೆ, ಜನರನ್ನ ಮಂಕು ಮಾಡ್ತಾರೆ ಅಥವಾ ಮಂಕು ಬುದ್ಧಿಯನ್ನು ಎರಚುತ್ತಾರೆ ಅಂತ ಇಲ್ಲಿ ತನಕ ನಾವು ಸಾಮಾನ್ಯವಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂತಹ ಧರ್ಮವನ್ನು ಇಟ್ಕೊಂಡು ರಾಜಕಾರಣಿಗಳು ರಾಜಕೀಯವನ್ನು ಮಾಡ್ತಾರೆ, ಮುಖಂಡರುಗಳು ಕೂಡ ಜನರನ್ನ ಯಾಮಾರಿಸ್ತಾರೆ ಅಂತ. ಬಟ್ ಈ ಧರ್ಮವನ್ನು ತೀರಾ ಇಷ್ಟೊಂದು ವೈಯಕ್ತಿಕವಾಗಿ ದ್ವೇಷ ಮಾಡುವಂತಹ ರಾಜಕಾರಣಿಗಳು ನಮ್ಮಲ್ಲಿ ಇದ್ದಾರಾ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಈ ಒಂದು ಇನ್ಸಿಡೆಂಟ್ ಗಮನಿಸಿದಾಗ ನೋಡ್ಬೋದು ನಾವು. ಇಲ್ಲಿಗೆ ಇತ್ತೀಚೆಗೆ ಅವರ ಭಾಷಣಗಳನ್ನು ಗಮನಿಸಿದಾಗ, ಇತ್ತೀಚೆಗೆ ಅನ್ನೋಕ್ಕಿಂತ ಅವರು ರಾಜಕೀಯಕ್ಕೆ ಕಾಲಿಟ್ಟಾಗಿಂದಲೂ ಅವರ ಭಾಷಣವನ್ನು ಗಮನಿಸಬೇಕಾದ್ರೆ ನಮಗೆ ಅನ್ನಿಸ್ತಾ ಇದ್ದಿದ್ದು ಇಷ್ಟೊಂದು ಕಟ್ಟ ಹಿಂದುತ್ವವಾದಿ ಹೌದು, ಬಟ್ ತೀರಾ ಇಷ್ಟೊಂದು ಮತ್ತೊಂದು ಧರ್ಮವನ್ನು ದ್ವೇಷ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ನಮಗೆ ಸಹಜವಾಗಿ ಬರ್ತಾ ಇತ್ತು ಅವರ ಭಾಷಣವನ್ನು ಕೇಳಬೇಕಾದ್ರೆ. ಬಟ್ ಅದಕ್ಕೆ ಹೌದು ಅನ್ನೋ ರೀತಿಯಲ್ಲೇ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಏನದು ಇನ್ಸಿಡೆಂಟ್, ಯಾಕೆ ಹೀಗಾಯಿತು, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಓವರ್ಟೇಕ್ ಮುಸ್ಲಿಂ ಗಲಾಟೆ. ನಾನು ವಿದ್ಯಾ ಮಲ್ನಾಡ್. ಯಾರ ಭಾಷಣದ ಬಗ್ಗೆ ಮಾತಾಡಿದೆ ಆರಂಭದಲ್ಲಿ ಅಂದರೆ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ. ಬಾಯಿ ಬಿಟ್ರೆ ಕಟ್ಟ ಹಿಂದುತ್ವವಾದಿ ಹೌದು, ಬಟ್ ಅವಕಾಶ ಸಿಕ್ಕಾಗಲೆಲ್ಲ ಅವಕಾಶದ ತುಂಬ ಮತ್ತೊಂದು ಧರ್ಮವನ್ನ ದ್ವೇಷಿಸುವ ರೀತಿಯಲ್ಲಿ ಅವರ ಭಾಷಣಗಳಿದ್ದನ್ನು ಗಮನಿಸಬಹುದು. ಬಟ್ ಅದೇ ಅನಂತ್ ಕುಮಾರ್ ಹೆಗಡೆ ಅವರು ಹೋಗಬೇಕಾದ್ರೆ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅಂದರೆ ಚಿಕ್ಕ ಪುಟ್ಟ ಆಕ್ಸಿಡೆಂಟ್, ಬಟ್ ಅದೆಲ್ಲಿ ತನಕ ಹೋಗಿದೆ ಅಂದರೆ ಮತ್ತೊಂದು ಧರ್ಮದವರು ಆ ಕಾರ್ನಲ್ಲಿ ಇದ್ದವರು ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಕಾರ್ನಿಂದ ಇಳಿಸಿ ಮುಖಕ್ಕೆಲ್ಲ ಪಂಚ್ ಕೊಟ್ಟು ಹಲ್ಲೆಲ್ಲ ಉದುರಿಸಿದಾರಂತೆ. ಇಂತಹ ಅಂತೆ ಕಂತೆ ಆರೋಪಗಳು ಕೇಳಿ ಬಂದಿದೆ. ಇದೀಗ ಇಡೀ ಕುಟುಂಬ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದೆ. ಎಲ್ಲಿ ತನಕ ಹೋಗಿ ನಿಂತಿದೆ, ಅನಂತ್ ಕುಮಾರ್ ಹೆಗಡೆ ಅವರ ಪಾತ್ರ ಏನು, ತಪ್ಪೇನು, ಇದರಲ್ಲಿ ಇವ್ರು ಮಾಡ್ತಾ ಇರೋ ಆರೋಪ ಎಲ್ಲವೂ ಕೂಡ ಸರಿನಾ, ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮಾಜಿ ಸಂಸದನ ಬೆಂಬಲಿಗರಿಂದ ಗೂಂಡಾಗಿರಿ ನಡೀತಾ, ಮುಸ್ಲಿಂ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಿದ್ರ, ಮಾಜಿ ಸಂಸದನ ಕಾರನ್ನ ಓವರ್ಟೇಕ್ ಮಾಡಿದಿರೋ ವಿಚಾರ ಏನಾಯ್ತು? ಅಲ್ಲಿ ಕಾರಲ್ಲಿದ್ರು ಅನಂತ್ ಕುಮಾರ್ ಹೆಗಡೆ ಸುಮ್ಮನಿದ್ರ? ಹಾಗಾದ್ರೆ ಗಲಾಟೆ ಆಗ್ತಾ ಇದ್ರು. ರಸ್ತೆ ಮಧ್ಯ ಕಾರನ್ನ ನಿಲ್ಲಿಸಿ ಮನ ಬಂದಂತೆ ಹಲ್ಲೆ ನಡೆಸಿದ್ರಂತೆ. ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಗನ್ಮ್ಯಾನ್ ನಿಂದ ಹಲ್ಲೆ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗನ್ಮ್ಯಾನ್ ಮತ್ತು ಅವರ ಡ್ರೈವರ್ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಬಹಳ ಗಂಭೀರ ಆರೋಪ ಕೇಳಿಬಂದಿದೆ. ಮುಸ್ಲಿಮರು ಅಂತ ಗೊತ್ತಾಗಿ ಹಲ್ಲೆ ಮಾಡಿದ್ರು ಅಂತ ಈ ಕುಟುಂಬ ಆರೋಪವನ್ನು ಮಾಡ್ತಾ ಇದೆ. ಕಾರ್ನಿಂದ ಹಿಡಿದೆಳೆದು ಹಲ್ಲೆ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ.